ಹೇಳಿ, ಏನಿದೆ ಹೇಳಿ. ವಾರೆಂಟ್ ಆಫ್ ಅರೆಸ್ಟ್ ಸರ್. ಹಾಂ, ವಾರೆಂಟ್ ಆಫ್ ಅರೆಸ್ಟ್ ಯಾತಕ್ಕೆ? ಫ್ರೆಂಡ್ ನಂಬರು ಸುಮ್ಮನೆ ವಾರೆಂಟ್ ಆಫ್ ಅರೆಸ್ಟ್ ಅಂದ್ಬಿಟ್ರೆ 105/21 ಸರ್. ಆ ಟೈಮಲ್ಲಿ ಕೇಸ್ ಆಗಿದೆ. ಪಬ್ಲಿಕ್ ಅಲ್ಲ ಕೇಳ್ತಾ ಇಲ್ಲ ನಾನು ಕರೆಕ್ಟಾಗಿ. ನೀವು ಒಂದು ಪಬ್ಲಿಕ್ ಪ್ರಿಂಟೆಡ್ ಕೊಡಬೇಕು. ಹಾಂ ಸರ್. ಪ್ರಿಂಟೆಡ್ ಕೊಡುವುದು ಹೌದು. ಕೊಡಿ, ಪ್ರಿಂಟೆಡ್ ಎಸ್ ಸರ್. ಕೊಡಿ, ನಾನು ದಯವಿಟ್ಟು ಈಗಲೇ ಕೊಡ್ಬೇಕು. ಪ್ರಿಂಟೆಡ್ ಕೊಡಿ. ನೀವೇನು ಹೇಳ್ತಿರೋ ನಾವು ಕೊಡಿ ಹೇಳ್ತೀವಿ. ಸೆಕ್ಷನ್ 269 271 ಕೊಡಪ್ಪ ಚೇರು. ಒಂದು ಚೇರ್ ಕೊಡು. ಈ ಕಡೆ ಬಂದಿರಿ ಸ್ವಲ್ಪ. ಹಾಂ, ಕೂತ್ಕೊಳ್ರಿ. ಅಯ್ಯ ಕೂತ್ಕೊಳ್ರಿ. ತಮ್ಗೆ ಏಜ್ ಆಗಿದೆ ಕೂತ್ಕೊಳ್ಳಿ ಸರ್. ನನಗೆಲ್ಲ ನಿಮಗೆ ಏಜ್ ಆಗಿರೋದು, ನಿಮಗೆ ಏಜ್ ಆಗಿರೋದು. ಕೂತ್ಕೊಳ್ರಿ. ಎದುರ್ಕೊಂಡು ಬೆಳಿಗ್ಗೆ ಹಿಡಿಯಕ್ಕೆ ಬಂದ್ಬಿಟ್ಟಿದ್ರಿ. ನಿಮಗೆಲ್ಲ ಏಜ್ ಆಗಿರೋದು. ನನಗೆ ಹೇಳ್ತಾರ ಕೂತ್ಕೊಳ್ಳಿ. ಕೂತ್ಕೊಳ್ತೇ ಇಲ್ಲ ಎಲ್ಲೂ ನೀವು. ಬೇಡ ಸರ್, ಈಗ ಕೂತ್ಕೊಳ್ಳೋದು ಬೇಡ. ಹೌದು, ಇದು ಹೇಳ್ಬೇಕಲ್ಲ. ನೀವು ಕೊಡಿ ನೋಟ್ಸ್ ನನಗೆ. ಈಗ ಕೊಡ್ತೇನೆ ಜೆರಾಕ್ಸ್. ಎಲ್ಲಿ ಕೊಡಿ ಮತ್ತೆ. ಬನ್ನಿ ಅಂದ್ಬಿಟ್ರೆ ನಾ ಬರ್ದೇವು. ಆದೇಶ ಇದೆ ನೋಡಿ. ಸರಿ, ನಾ ಬರ್ದೆ ಓಡೋಗ್ಬಿಡ್ತೀನಿ. ನಾ ಬರೋಕ್ಕೆ ಕೂತಿರೋದು. ನಿಮ್ಗೆ ಕೈ ಕೊಡಬೇಕು ಅನ್ನೋದಾಗಿದ್ರೆ ನೆನ್ನೆನೇ ಎಲ್ಲ ಹೊರಟೋಗ್ತಿದ್ದೆ. ನೀವು ಮನೇಲೇ ಬರ್ದಿರಲಿಲ್ಲ. ನೀವು ಮನೇಲೇ ಬರ್ದಿರಲಿಲ್ಲ. ನಾನು ಹಿಡಿಯಕ್ಕೆ ನಾನು ಬೇಕು ಅಂತ ಇದೀನಿ. ನೀವು ಬರಲಿ, ಸರ್ಚ್ ವಾರೆಂಟ್ ಆಗಲಿ ಅಂತ. ಒಂದು, ಈ ಕೇಸ್ ಯಾವುದಪ್ಪ, ಯಾವ ಕೇಸು ನಿಮ್ಗೆ ಕೇಳ್ತೀನಿ ಪ್ರಶ್ನೆ, ದಯಮಾಡಿ ಹೇಳ್ಬೇಕು. ಇದು ದರೋಡೆ ಕೇಸಾ? ಅಲ್ಲ, ಕೈ ತಲೆ ಸೆಕ್ಷನ್ 269 271 ಏನು ಹೇಳುತ್ತೆ ಅದು? ಅದೇ ಪಬ್ಲಿಕ್ ನ್ಯೂಸೆನ್ಸ್ ಮತ್ತೆ ಸರ್ಕಾರ ಇವರ ನೀಡಿದ ಸೂಚನೆಯನ್ನು ಪಾಲನೆ ಮಾಡಿದೆ ಅಂತ. ಇದು ಯಾವತ್ತೊಂದು ಅಂದರೆ 6 ವರ್ಷದ 9 ತಿಂಗಳು. ಇವತ್ತಿಂದಲ್ಲ, ಇದು 6 ವರ್ಷದ 9 ತಿಂಗಳು. ಯಾರ ಮನೆ ಮುಂದೆ? ಇವರು ಬಸವೇಶ್ವರ ನಗರದ ಸರ್ಕಲ್ ಇನ್ಸ್ಪೆಕ್ಟ್ರು. ಅವಾಗ ಇವ್ರು ಇದ್ರು ಇಲ್ಲೋ ಗೊತ್ತಿಲ್ಲ, ಇರಲಿಲ್ಲ. ಯಾರ ಮನೆ ಮುಂದೆ ಅಂದರೆ ಸುರೇಶ್ ಕುಮಾರ್. ಅವ್ರನ್ನೇ ಬೇಕಾದ್ರೆ ಕೇಳ್ಬಿಡಿ. ಅವ್ರ ಮನೆ ಮುಂದೆ ನಾವು ಈ ಕೊರೋನಾ ಇದ್ದಾಗ ಹುಡುಗರಿಗೆಲ್ಲ ಅನ್ಯಾಯ ಆಗ್ತಾ ಇದೆ, ಪಾಸ್ ಮಾಡಿಬಿಡಿ 1 ವರ್ಷ ಅಂತೇಳಿ ನಾನು ಅವ್ರ ಮನೆ ಮುಂದೆ ಒಬ್ಬನೇ ಒಬ್ಬ, ಯಾಕಂದರೆ ಇವರು 5 ಜನ ನಿಂತ್ಕೊಬಾರ್ದು ಬಂದಿದ್ರು, ಒಬ್ಬನೇ ಒಬ್ಬ ನಿಂತ್ಕೊಂಡು ಕೂಗಲಿ. ಆಮೇಲೆ ಪಾಪ ಅವರೇನು ಸುರೇಶ್ ಕುಮಾರ್ ಏನಿಲ್ಲ ಪಾಪ ಅಲ್ಲ, ನಮ್ಮ ಮನೆಗೆ ಬಂದು ಸಾರ್ ಪರಿಸ್ಥಿತಿ ಈ ಥರ ಇದೆ ಅಂತೇಳಿ ಏನೋ ಹೇಳ್ದ ಹೋದ. ಅವನಿಗೆ ಸುರೇಶ್ ಕುಮಾರ್ಗೆ ನಾವು ಹೊಡಿಲಿಲ್ಲ, ಮನೆ ನುಗ್ಗಲಿಲ್ಲ, ಹೋಗಲಿಲ್ಲ, ಕೂಗಾಡಲಿಲ್ಲ, ಏನಿಲ್ಲ. ಹೌದಾ? ಈ ಕೇಸು ಇದಕ್ಕೆ ಫೈನ್ ಅಂತಂದರೆ ಎಷ್ಟಾಗೋದಲ್ಲ, 1500 ರೂಪಾಯಿ ಫೈನು ಈ ಕೇಸ್ಗೆ. ಇದು ಒಟ್ಟು ಕೇಸ್ಗೆ 1500 ಫೈನ್. ಆಮೇಲೆ ಸರ್ಚ್ ವಾರೆಂಟ್. ಯಾರಿಗೆ ಸರ್ಚ್ ವಾರೆಂಟು? ಈ ವಿಚಾರಕ್ಕೆ, ಈ ಕೇಸ್ಗೆ ಸರ್ಚ್ ವಾರೆಂಟು. ಈ ಕೇಸ್ ಸರ್ಚ್ ವಾರೆಂಟ್ ಅಂದರೆ ಡಕಾಯಿತಿ ಅಲ್ಲ, ಕೊಲೆ ಅಲ್ಲ, ಸುಲಿಗೆ ಅಲ್ಲ, ದರೋಡೆ ಅಲ್ಲ, ಮೋಸ ಅಲ್ಲ. ಈ ನಾಡಿನ ಜನರು ಮಕ್ಕಳಿಗೆ ಪರೀಕ್ಷೆ ಕರೋನಾ ಅನ್ಯಾಯ ಆಗುತ್ತೆ ಅಂತೇಳಿ ಮಾಡುತ್ತೆ. ಇದಕ್ಕೆ ಸರ್ಚ್ ವಾರೆಂಟ್. ನಾನು ಇದುವರೆಗೆ 1959 ಚಳವಳಿ, 1959 ನೀವು ಯಾರು ಹುಟ್ಟಿರಲಿ, ಹೌದಾ? ಇಲ್ಲಿವರೆಗೆ ಸುಮಾರು 1 ಲಕ್ಷ ಚಳುವಳಿ ಮಾಡಿರ್ಬೋದು. ಒಂದು ಸಾವಿರಾರು ನ್ಯಾಯಾಲಯಕ್ಕೆ ಹೋಗಿರ್ಬೋದು. ಅನೇಕ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರುಗಳೇ ಹಾಲ್ಗೆ ಕರೀಲಿಲ್ಲ, ಚೇಂಬರ್ ಕರೆದುಬಿಟ್ರೆ ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲೇ ಅವ್ರಿಗೆ ಡೇಟ್ ಕೊಡೋಣ. ಒಬ್ಬರು ನೆನಪಿದೆ ಹೇಳ್ತೀನಿ, ತಿಳ್ಗೋಳ್ ಅಂತ. ಇವತ್ತು ರಿಟೈರ್ ಆಗಿರಬೇಕು, ಇರ್ಲೂಬೋದು, ಇಲ್ಲದೇ ಇರ್ಬೋದು. ತಿಳ್ಗೋಳ್ ಅಂತ ಅವರು ಬೇಡಿ ವಾಟರ್ನಾಗರದು ಒಂದೆಲ್ಲ ಒಳಗೆ ಕರೆದ್ಬಿಡಿ. ಒಳಗೆ ಕರೆದು ಎಷ್ಟು ದಿವಸ ಬೇಕು ನಿಮಗೆ ಅಂದರು. ಒಂದು 3 ತಿಂಗಳು ಕೊಡಿ. 3 ತಿಂಗಳು ಯಾಕೆ 6 ತಿಂಗಳೇ ತಗೊಳ್ಳಿ ಅಂತ ಹೇಳಿ ಪಾಪ ಆಯಿತು. ಇನ್ನೊಬ್ಬರು ನಮ್ಮ ಈ MLA ಇವ್ರ ತಂದೆ ಚಂದ್ರಶೇಖರ್ ಹೆಗಡೆ, ಈ MLA ಯಾರು ಹೇಳೋದು? ಸುರೇಶ್ ಕುಮಾರ್. ಆಯಿತೋ ಇಲ್ಲಿ ನಮ್ಮ
ಚಂದ್ರಶೇಖರ್ ಹೆಗ್ಡೆ ಅಂತೇಳಿ, ಹೆಗ್ಡೆ ನಮ್ಮ ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿದ್ದಾರೆ, ಅವ್ರ ತಂದೆ ಚಂದ್ರಶೇಖರ್ ಹೆಗ್ಡೆ. ಸುಮಾರು 500 ಜನ, ಆವಾಗ ಒಳಗಡೆ ನಿಲ್ಲಕ್ಕೆ ಜಾಗ ಇರಲಿಲ್ಲ, 500 ಜನ ಹೊರಗಡೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಎಲ್ಲ ವಾದ ಮಾಡ್ತಿತ್ತು. ಎಲ್ಲರನ್ನು ಬಿಡುಗಡೆ ಆಯಿತು ಅಂತ ಅಂದರು. ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಹೇಳ್ದ ಅಂದರೆ, ಸರ್ ಯಾರನ್ನು ಬೇಕಾದ್ರೆ ಬಿಡಿ, ಹೋಟೆಲ್ನಾಗರೋ ಜಬ್ಬರು ಬಿಡೋಕ್ಕೆ ಕೊಡೋದು ಅಂತ ಅವರ. ನಾನು ಸಿಕ್ಕಾಬಟ್ಟೆ ಬೈದ್ಬಿಟ್ಟೆ. ಆವಾಗ ಜಡ್ಜು ಹೋಟೆಲ್ ನಾಗರಾಜವ್ರಿಗೆ ನಾನಿದ್ದೀನಿ, ಅವ್ರು ಏನಾರೇ ಹೇಳಿ ಅಂಥೇಳಿ ಹೋಟೆಲ್ ನಾಗರಾಜ್ ಅವ್ರನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಅದಾಯಿತು. ಆವಾಗ ಲಾಯರು ಬೆಲ್ಲ ಸುಮ್ಮನೆ ನಿಮ್ಗೆ ಇದಿರಲಿ, ಲಾಯರು ಶಿವಣ್ಣ ಅಂತಿದೆ, ಲಾಯರ್ ಶಿವಣ್ಣ. ಅವನ ಜೀವನದಲ್ಲಿ ಒಂದು 10,000 ಕೇಸ್ನ ಒಬ್ಬ ನಮ್ಮ ಮುಂದೆ ಹೋಗಿ ಜಡ್ಜ್ ಮುಂದೆ ಹೇಳಿದ್ದಾನೆ. ಅವನು ಏನಪ್ಪ ಅದೊಂದು ಅರ್ಜಿ ಬರೆಯೋದು, ಜೇಬಲ್ಲಿ ಸ್ಟಾಂಪ್ ತಗೊಳ್ಳೋದು, ಹೊಡೆದು, ಸ್ವಾಮಿ ಪಾಪ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿಬಿಟ್ಟಿದ್ದಾರೆ, ಅವ್ರನ್ನ ನೀವು ಮಾಡಿ ಸ್ವಾಮಿ, ಕಾಲಿಗೆ ಬಿಡಿ. ಅವರು ಬೇಡ್ರಿ ಶಿವಣ್ಣವರೇ, ಕೈಯು ಬೇಡಿ ಕಾಲು ಬೇಡಿ ನಿಂತ್ಕೊಂಡ್ರಿ, ಎಲ್ಲರನ್ನು ಬಿಡುಗಡೆ ಮಾಡಿದ್ರು ಆ ಕಾಲದಲ್ಲಿ. ಗೊತ್ತಾಯ್ತಾ? ಈಗ ನನಗೇನು ಇವರು ಕೃಪೆ ಮಾಡಬೇಕು ಅಂತ ಏನಿಲ್ಲ. ಯಾವ ಕಾನೂನು ಯಾವುದು? ವಟಾಳ್ ನಾಗರಾಜ್ ಅಂತ ಒಬ್ಬ ಈ ರಾಜ್ಯದಲ್ಲಿ ಕನ್ನಡಕ್ಕಾಗಿ, ನಾಡಿಗಾಗಿ, ರಾಜ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ, 5 ಬಾರಿ MLA ಆಗಿರ್ತಕ್ಕಂಥ ವ್ಯಕ್ತಿ. ಇವ್ರ ಬಗ್ಗೆ ನೀವು ಬಂದು ಸರ್ಚ್ ವಾರೆಂಟ್ ಕೊಡ್ರಿ, ಕನ್ನಡದಲ್ಲಿ ಕೊಡ್ಬೇಕು. ಇಲ್ಲ ಆಗಲ್ಲ, ಇಂಗ್ಲೀಷ್ ಆಗಲ್ಲ, ಕನ್ನಡದಲ್ಲಿ ಕೊಡ್ಬೇಕು. ಕನ್ನಡದಲ್ಲಿ ಕೊಡೋದು, ಒರಿಜಿನಲ್ಲೇ ಕೊಡು, ಕನ್ನಡದಲ್ಲಿ ಕೊಡ್ರಿ. ನೀವು ಕನ್ನಡದಲ್ಲಿ ಕೊಡ್ಬೇಕು. ನೀವು ಕೊಟ್ಟ ತಗೊಳಕ್ಕಲ್ಲ, ನನಗೆ ಅರ್ಥ ಆಗಲ್ಲ, ಏನು ಅಂತ ಅರ್ಥ ಆಗಲ್ಲ. ಕನ್ನಡದಲ್ಲಿ ಕೊಡ್ಬೇಕು. ಇಲ್ಲೇ ಇರ್ತೇನೆ, ನೀವು ಕನ್ನಡದಲ್ಲಿ ಕೊಡಿ, ಇದರಲ್ಲೇ ಬರೆದು ಕೊಡಿ. ನೀವು ಏನೋ ಕೋರ್ಟ್ಲು ಕೇಳ್ತೀವಿ, ನೀವು ಬನ್ನಿ, ಅಲ್ಲಿ ಬನ್ನಿ, ನಾನು ಕೋರ್ಟ್ಲಿ ಕೈ ಮುಕ್ಕಟ್ಟು ಬರಲ್ಲ, ಬಂದ್ರಿ ನೀವೇ ಹೋಗಿ ನನಗೆ ಬರೋಬ್ಬ ಹಾಕಿದ್ರು ಚಿಂತೆ ಇಲ್ಲ, ಐ ಡೋಂಟ್ ಕೇರ್. ನೋಡೇ ಬಿಟ್ಟೆ. ಹಾಂ, ಏನು ನಾನು ಏನಂತ ತಿಳ್ಕೊಂಡಿದ್ದೀನಿ? ಏನು ದರೋಡೆ ಮಾಡಿದ್ವಿ ಅದ್ರಿ ನಾವು? ಅಲ್ಲ, ಏನಂತ ತಿಳ್ಕೊಂಡಿದ್ದೀನಿ? ಅಲ್ಲ, ನೀವು ಆದೇಶ ಪೊಲೀಸ್ನವ್ರಿಗೆ ಏನು ಅಂತ ನೀವು ಪೊಲೀಸ್ನವ್ರಿಗೆ ನಮ್ಮನ್ನು ಏನಂತ ತಿಳ್ಕೊಂಡಿದ್ದೀನಿ? ಮೊದಲು ನನ್ನ ಮನೆ ಒಳಗೆ ನೀವು ನುಗ್ಗಕ್ಕೆ ಕರೆಕ್ಟ್ ಹೇಳ್ಬೇಕಾಗಿತ್ತು, ವಾದ ಮಾಡಬೇಕಾಗಿತ್ತು, ಹೈಕೋರ್ಟ್ಗೆ ಹೋಗ್ಬೇಕಾಗಿತ್ತು, ಎಲ್ಲಿ ಸರ್ಚ್ ವಾರೆಂಟು ತಗೊಂಡೋಗೋಣ ಅಂತೇಳಿ. ಅವ್ರು ಹೇಳಿದ್ರು, ಈಗ ಬಂದ್ಬಿಟ್ರು ನನ್ನ ಮನೆ ಒಳಗೆ. ನೀವು ನಮಗೂ ಅವಕಾಶ ಇದೆಯಲ್ಲ ಸರ್ ಕೋರ್ಟ್? ನೀರು ಕೊಡಪ್ಪ. ನಮಗೂ ಅವಕಾಶ ಇದೆ ಕೋರ್ಟಲ್ಲಿ ಮಾತಾಡ್ಲಿಕ್ಕೆ. ಅದ ಕೋರ್ಟ್ಲಿ ನಾವು ಮಾತಾಡ್ತೀನಿ, ಕೋರ್ಟ್ಲಿ ಮಾತಾಡೋದು ಬಿಡೋದಿಲ್ಲ. ನಿಮ್ಗೆ ಹೇಳ್ತಾ ಇದ್ದೇನೆ, ನೀರು ತಗೋ. ಸರ್ಚ್ ವಾರೆಂಟ್ ಇರ್ಲಿ ಬರ. ಅದು ಅಲ್ಲದೆ ನೀವು ಇಂಗ್ಲೀಷ್ ತರ್ತಾ ಇದ್ದೀರಿ. ಯಾರ ಮನೆಗೆ? ಹೋಟೆಲ್ ನಾಗರಾಜ್ ಮನೆಗೆ. ಯಾಕೆ ಕನ್ನಡ ತತ್ತ ಮನೆ? ನಿಮಗೆ ಕನ್ನಡ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಕನ್ನಡದ ಬಗ್ಗೆ ಗೌರವ ಇಲ್ಲ. ಯಾರಿಗೆ ಕೊಡೋ ಒಂದು ಕ್ಲಾಸ್, ಒಂದು ಅಡ್ಡೆ ತಗೋಬಾರ. ನಿಮಗೆ ನ್ಯಾಯಾಲಯಗಳಲ್ಲಿ ಕನ್ನಡ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಕನ್ನಡದ ಬಗ್ಗೆ ಗೌರವ ಇಲ್ಲ. ಕನ್ನಡವನ್ನು ಕಡೆಗಣಿಸ್ತೀರಿ. ಸ್ವಾತಂತ್ರ್ಯ ಬಂದು 77 ವರ್ಷ, ರಾಜ್ಯ ಭಾಷೆ ತರಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಇನ್ನು ಇಂಗ್ಲಿಷ್. ಅವ್ರಿಗೆ ನಾವು ಗೊತ್ತೀನಿ, ಅವ್ರಿಗೆ ಇವ್ರಿಗೆ ಕರ್ಕೊಂಡು ಹೋಗ್ಲಿ, ಕರಿತೀರಿ ಅಂದರೆ ಕರ್ಕೊಂಡು ಹೋಗ್ಲಿ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.